ಅಶೋನಾ ಹೇ ಫ್ಯಾಮ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ನಮ್ಮ ಮನೆಯಿಂದ. ಸೊ ಏನಂದರೆ ಇಂಟ್ರೆಸ್ಟಿಂಗ್ ತೆಗೆಯೋದು ಮರ್ತೋಗಿತ್ತು. ಸೊ ಅದಕ್ಕೆ ಇವಾಗ ಎಡಿಟ್ ಮಾಡೋಕೆ ತೆಗಿತಾ ಇದ್ದೀನಿ. ಸೊ ನೋಡಿ, ವಿಡಿಯೋ ಫುಲ್ ಇಂಟ್ರೆಸ್ಟಿಂಗ್ ಆಗಿದೆ. ಏನಂದರೆ ಫಸ್ಟ್ ದಿನ ಸತ್ಯನಾರಾಯಣ ಪೂಜೆ ಇದೆ, ಸೆಕೆಂಡ್ ನಾಗ ಪೂಜೆ ಇದೆ, ಮತ್ತು ಅಣ್ಣನೂ ಬರ್ತಿದ್ದಾರೆ. ಸೊ ನೋಡ್ಬಿಟ್ಟು ಎಂಜಾಯ್ ಮಾಡಿ. ಸುಶಾಂತನಾ ಜಾಗದ ನಾಗದೇವರಲ್ಲ, ಮೂಲ ಸ್ಥಳದ ನಾಗದೇವರಲ್ಲ, ಆದಿ ಉಲ್ಪನಂತೆ ಆದಿ ಕಿರಡಕ ಉತ್ಸವ ಮುಗಿನಾತಿ ಯಾರಾಟ ಆಲಡ ಮಾಂಗಳದ ಆಲಡ ಸರ್ ಪೂರ ನೆನವರಿಕೆ ಮಾಡ್ತಾ ಒಂದು ಉದ್ದೇಶ ಮದುವೆ ದಿವಸ ಮದ್ಮೇಲೆ ಕೊಡ್ತಾರೆ ಮಲ್ಪನಂಜಿ ನವರ ಸಂಜೆ ಪಣಂದಿನ ಅವೇನಂಜಿ ತೀರ್ಥಾವನಿತೆ ಬಂತ ಸಂಕಲ್ಪ ಮತ್ತೆ ಶ್ರೀಕೃಷ್ಣಾಯ ನಮಃ. ಯಾಃ ಫಲಂ ಮಾತೆಲ್ಲ ಮುಟ್ಟಿಯರಲ್ಲ ಯಾಃ ಫಲನೇರತ್ಯಸ್ಯ ತರ್ವಣೋ ವಿಷಘೋಷದಯೋ ನಷ್ಟಪೋ ಕರಿಷ್ಯಮಾಣಸ್ಯ ಕರ್ಮಣಃ ಸಾಂಗತಾ ಬಲಸಿದ್ಧ್ಯರ್ಥೆ ಪೂರ್ಣಬಲನ್ಯಾಸೇ ವಿನಿಯೋಗಃ. ಪಣ್ಯೆ ಇದಂ ಫಲಂ ಮಯಾ ದೇವ ಸ್ಥಾಪಿತಂ ಪುರತಃ ತವ ತೇನ ಮೇ ಸುಫಲ ಪ್ರಾಪ್ತಿಃ ಭವೇತ್ ಜನ್ಮನಿ ಜನ್ಮನಿ. ಬ್ರಾಹ್ಮಣೇಭ್ಯೋ ನಮಃ. ಕರಿಷ್ಯಮಾಣಸ್ಯ ಕರ್ಮಣಃ ಪ್ರಾರಂಭಕಾಲಃ ಸುಮುಹೂರ್ತಮಸ್ತಿ ಭವಂತೋ ಬ್ರುವಂತೋ ಪ್ರಾರಂಭಕಾಲಃ. ಕೇಶವಾಯ ಸ್ವಾಹ. ನಾರಾಯಣಾಯ ನಮಃ. ಮಾಧವಾಯ ನಮಃ. ಗೋವಿಂದಾಯ ನಮಃ. ಇರೇಗೀರಮೈತಂತ ತರಪ ಕೈದೆಕ್ಕು ನೋಡೋಣ. ಬ್ರಾಹ್ಮೇ ನಮಃ. ಮಾಹೇಶ್ವರ್ಯೈ ನಮಃ. ನಮ್ಮ ತುಳುನಾಡದ ಕ್ರಮ ಬಟ್ಟೆಡ ಪನೊಡ್ಡ ವೀಳ್ಯ ಕೊರದು ಪನೊಡು ಅನ್ಪನೆ ರೂಟು ರಾಮ್ ಬಟ್ಟೆಡ ನಮ್ಮ ಪಾತೆರದಲ್ಲಿ ನೀ ಸಂಕಲ್ಪ ಅನುಗ್ರಹ ಮಲ್ಪಲಕ ಮಲ್ಪಾದ ಬರ್ಲೇ ಬಂದು ಮನಸ್ಸಿದ ಪ್ರಾರ್ಥನೆ ಮಲ್ಪನೆ ರಾಮ್ ಬಟ್ಟೆ ನೆನಮರಕೆ ಮಲ್ಪನೆ ನಡಕಲ್ಲ. ಅಸ್ಯಾಗಸ್ಯ ನಿಷ್ಪತ್ತೋ ಭವಂತಃ ಅಭ್ಯರ್ಥಿತೋ ಮಯ ಸುಪ್ರಸನ್ನೈಶ್ಚ ಕರ್ತವ್ಯಂ ಕರ್ಮೇದಂ ವಿಧಿಪೂರ್ವಕಂ. ಬ್ರಾಹ್ಮಣೇಭ್ಯೋ ನಮಃ. ಉಕ್ತಸ್ಥಾನೇ ಸ್ಥಿತ್ವಾ ಕರ್ಮ ಸಾಂಗತಾಂ ಕುರ್ಯುಃ ಯಥಾ ಜ್ಞಾತಃ ಕರ್ಮ ಕರಿಷ್ಯಾಮಃ.
दीपो यम्बरगिरिकटां धूपमाग्रापयामि दीपन्दर्डयामि नैवेद्यार्थे पुरदत्तापित ಓಕೆ ಫ್ಯಾಮ್, ಯಾವ ಥರ ಸೆಕೆ ಇದೆ ಅಂದರೆ 36 ಡಿಗ್ರಿ ಸೆಕೆ ಇದೆ. 36. ವಾ ಸ್ವಾಮಿ, ಹೊರಗಡೆ ಕುತ್ಕೊಳೋಕ್ಕಾಗಿಲ್ಲ. ಮತ್ತು ಎಲ್ಲರೂ ಆಚೆ ಬಂದರು. ಅವರು ಅಣ್ಣ ಮತ್ತು ಅದಕ್ಕೆ ಮಾತ್ರ ಅಲ್ಲಿ ಪೂಜೆ ಆಗ್ತಿದೆ. ಎಲ್ಲ ಆಚೆ ಬಂದು ಕೂತಿದ್ದೀವಿ. ಎಲ್ಲ ಯಾರಿಗೂ ಆಗ್ತಿಲ್ಲ. ಅಪ್ಪ ಇವಾಗ ಆ ಕಡೆ ಹೋದರು ಎಲ್ಲೋ. ನಾನು ಅಜ್ಜಿ ತಾತ ಎಲ್ಲ ಇಲ್ಲೇ ಕೂತಿದ್ದೀವಿ. ಸೆಕೆ ಅಂದರೆ ಆ ಥರ ಸೆಕೆ ಇದೆ. ಅದರಲ್ಲಿ ಬೇರೆ ನಮ್ಮ ಸ್ವಾಮೀಜಿಗಳು ಕೇಳಿ ವಿಡಿಯೋ ಮಾಡಿ ಅದೊಂಥರ ಖುಷಿ ಆಗ್ತಿದೆ. ಅದಕ್ಕೆ ಇನ್ನೇನು ಇದ್ದಿರಲಿಲ್ವಲ್ಲ, ಏನಂತಾರೆ, ಏನೋ ರೆಸ್ಟ್ರಿಕ್ಷನ್ಸ್ ಇಲ್ಲ ವಿಡಿಯೋಗಿಲ್ಲಿ. ಅವರೇ ತೆಗಿರಿ ಅಂತವ್ರು. ಕ್ಯಾಮ್ರಾಮ್ಯಾನ್ ತೆಗಿರಿ ಅಂತ. ಅಲ್ಲಿ ಪಾಪ ನೋಡಿ, ಅಲ್ಲಿ ಬರ್ತವ್ರೆ. ಸೆಕೆಗೆ ಎಲ್ಲೆಲ್ಲಿ ಹೋಗ್ತಿದ್ದೀವಿ ಅಂತ ಹೇಳೋಕ್ಕೂ ಆಗ್ತಿಲ್ಲ. ಸೊ ಮುಂದೆ ಹೋಗ್ಬಿಟ್ಟು ಹೊರಗಡೆ ಕಂಟಿನ್ಯೂ ಮಾಡ್ತೀನಿ ರೀ. ಜ್ಯೋತಿ ಬೆಳಗಿ ಬರಲಿ ಅರುಣೋದಯದ, ಜ್ಯೋತಿ ಬೆಳಗಿ ಬರಲಿ ಅರುಣೋದಯದ, ಸೂರ್ಯನ ತೆರದಿ ಮಂಗಳಮಯವಿರಲಿ ಸೂರ್ಯನ. ಓಕೆ ಫ್ಯಾನ್, ಸೊ ಇದು ಡೇ 2 ಪೂಜಾ. ಏನು ಮಮ್ಮಿ ಇದು ಪೂಜಾ ಹೇಳಿ, ನನಗೆ ಗೊತ್ತಾಗಿಲ್ಲ. ನಾಗನ ಪೂಜಾ. ಓಕೆ, ಕುಟ್ಟಗೆ ಏನಾಗ ಗೊತ್ತಾ ಇದ್ರ ಬಗ್ಗೆ? ಇಲ್ಲಿ ಸಾಹಸ ಮಾಡ್ತಿದ್ದಾಳೆ. ಹೇಳಿ, ಏನಾದ್ರು ಗೊತ್ತಾ ಈ ಪೂಜೆ ಬಗ್ಗೆ? ನಾಗಪೂಜೆ ಅಂತೆ. ಶ್ರೇಯಾ ಪಪ್ಪ ನೋಡಿ. ಓ ಒಂದು ನಿಮಿಷ, ಕರೀತಿದ್ದಾರೆ ತಾನೆ. ಕೊಟ್ಟು ಅಷ್ಟೋಣ. ಓಕೆ ಮ್ಯಾಮ್, ವಿಡಿಯೋ ನೋಡಿರ್ತೀರ. ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿರೋ ಲೈಕ್, ಶೇರ್, ಸಬ್ಸ್ಕ್ರೈಬ್. ಸೊ ಏನು ಅಂದರೆ, ನಾಳೆ ಇಲ್ಲ ಅದ್ರ ನಡೀದಿಲ್ಲ ಒಂದು 3 to 4 ಡೇಸ್ ಬಿಟ್ಬಿಟ್ಟು ಒಂದು ಬ್ಲಾಗ್ ಬರ್ತಿದ್ದೆ, ಅದು ನೋಡಿ ಚೆನ್ನಾಗಿದೆ. ಇಲ್ಲ ನಾಳೆ ಇಲ್ಲ ನಾಡಿದ್ದೇ ಬಿಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಸೊ ತುಂಬ ಏನಕ್ಕೆ ವ್ಲಾಗ್ ತುಂಬ ಚಿಕ್ಕದಾಗಿ ಬರ್ತಿದೆ ಅಂದರೆ, ಏನಂದರೆ ಟೈಮ್ ಡ್ಯೂರೇಷನ್ ನಾನು ಆಲ್ಮೋಸ್ಟ್ ಫುಲ್ಲು ಒಂದೊಂದು ಕ್ಲಿಪ್ ನಾನು ಹಾಕಿಲ್ಲ. ಏನಂತಾರೆ, ಅದು ಫುಲ್ ವೀಡಿಯೋ ಹಾಕಿದ್ರೆ ಏನು ಗೊತ್ತಾ, ಅದು ಬೋರಿಂಗ್ ಆಗಿಬಿಡುತ್ತೆ ಅಂದ್ಬಿಟ್ಟು ಕಟ್ ಮಾಡಿ ಹಾಕಿದ್ದೀನಿ. ಸೊ ಅದಕ್ಕೋಸ್ಕರ ಕಮ್ಮಿ ಆಗಿದೆ. ನೆಕ್ಸ್ಟ್ ಬರೋ ವೀಡಿಯೋನ ಸ್ವಲ್ಪ ಚೇಂಜ್ ಮಾಡ್ಕೊತೀನಿ ಟೈಮಿಂಗ್ಸ್ದು. ಸೊ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್ ಫಾರ್ ನೆಕ್ಸ್ಟ್ ವೀಡಿಯೋ. ಲವ್ ಯು, ಟೇಕ್ ಕೇರ್, ಬಾಯ್.